ಮೇಯರ್ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗಿದೆ. ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್, ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. 3 ಸ್ಥಾನಗಳನ್ನ ಗೆದ್ದುಕೊಂಡಂತಹ ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷವನ್ನ ಸಂಪೂರ್ಣವಾಗಿ ಸೋಲಿಸಿದೆ. ಇದರಿಂದ ಬಿಜೆಪಿ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗಿದ್ದು, ಅಭ್ಯರ್ಥಿಗಳು ಮತ್ತು ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಮೇಯರ್ ಚುನಾವಣೆಯಲ್ಲಿ ಮತ ಚಲಾಯಿಸಿದಂತಹ ನಂತರ ಕಾಂಗ್ರೆಸ್ ಕೌನ್ಸಿಲರ್ಗಳು ಮತ್ತು ಸಂಸದರು ಸದನವನ್ನ ತೊರೆದ್ರು. ಇದರ ಪರಿಣಾಮವಾಗಿ ಹಿರಿಯ ಉಪಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಮತವೂ ಕೂಡ ಸಿಕ್ಕಿಲ್ಲ. ಮೇಯರ್ ಚುನಾವಣೆಯು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಯಿತು. ಈ ಬಾರಿ ಬ್ಯಾಲೆಟ್ ಪೇಪರ್ ಬಳಸದೆ ಕೈ ಎತ್ತಿ ಮತದಾನವನ್ನ ನಡೆಯಿತು. ಈಗ ಬಿಜೆಪಿಯ ಸೌರಭ್ ಜೋಶಿ 18 ಮತಗಳನ್ನ ಪಡೆದು ಗೆದ್ರು. ಆಮ್ ಆದ್ಮಿ ಪಕ್ಷದ ಯೋಗೇಶ್ ದಿಂಗ್ರಾ 11 ಮತಗಳನ್ನ ಪಡೆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗುರುಪ್ರೀತ್ ಸಿಂಗ್ ಗಬ್ಬಿ 7 ಮತಗಳನ್ನ ಪಡೆದ್ರು. ಬಿಜೆಪಿಯ 18 ಕೌನ್ಸಿಲರ್ಗಳು ಎಲ್ಲರೂ ಸೌರಭ್ ಜೋಶಿಗೆ ಮತವನ್ನ ಚಲಾಯಿಸಿದ್ರು. ಆಮ್ ಆದ್ಮಿ ಪಕ್ಷದ 11 ಕೌನ್ಸಿಲರ್ಗಳು ತಮ್ಮ ಅಭ್ಯರ್ಥಿಗೆ ಮತವನ್ನ ಹಾಕಿದ್ರು. ಕಾಂಗ್ರೆಸ್ನ 6 ಕೌನ್ಸಿಲರ್ಗಳು ಮತ್ತು ಸಂಸದ ಮನೀಶ್ ತಿವಾರಿ ಮತವನ್ನ ಚಲಾಯಿಸಿದ ನಂತರ ಸದನವನ್ನ ತೊರೆದ್ರು. ಇದರಿಂದಾಗಿ ಕಾಂಗ್ರೆಸ್ಗೆ ಮೇಯರ್ ಚುನಾವಣೆಯಲ್ಲಿ ಯಾವುದೇ ಹೆಚ್ಚುವರಿ ಮತಗಳು ಸಿಗಲಿಲ್ಲ. ಇನ್ನು ಮೇಯರ್ ಚುನಾವಣೆಯ ನಂತರ ಹಿರಿಯ ಉಪಮೇಯರ್ ಸ್ಥಾನಕ್ಕೆ ಮತದಾನ ನಡೆಯಿತು. ಕಾಂಗ್ರೆಸ್ ಸದಸ್ಯರು ಸದನವನ್ನ ತೊರೆದಂತಹ ಕಾರಣ ಕಾಂಗ್ರೆಸ್ ಅಭ್ಯರ್ಥಿ ಸಚಿನ್ ಗಲಾವ್ಗೆ ಯಾವುದೇ ಮತ ಸಿಗಲಿಲ್ಲ. ಬಿಜೆಪಿಯ ಜಸ್ಮಿತ್ ಸಿಂಗ್ 18 ಮತಗಳನ್ನ ಪಡೆದು ಈಗ ಹಿರಿಯ ಉಪಮೇಯರ್ ಆದ್ರು. ಇನ್ನು ಆಮ್ ಆದ್ಮಿ ಪಕ್ಷದ ಮುನ್ನಾವರ್ ಖಾನ್ 11 ಮತಗಳನ್ನ ಪಡೆದ್ರು. ಉಪಮೇಯರ್ ಚುನಾವಣೆಯಲ್ಲೂ ಬಿಜೆಪಿ ಗೆದ್ದಿತು. ಬಿಜೆಪಿಯ ಸುಮನ್ ಶರ್ಮಾ 18 ಮತಗಳನ್ನ ಪಡೆದು ಉಪಮೇಯರ್ ಆದ್ರು. ಆಮ್ ಆದ್ಮಿ ಪಕ್ಷದ ಜಸ್ವಿಂದರ್ ಕೌರ್ 11 ಮತಗಳನ್ನ ಪಡೆದ್ರು. ಕಾಂಗ್ರೆಸ್ ಅಭ್ಯರ್ಥಿ ನಿರ್ಮಲಾ ದೇವಿ ಅವರು ಸದನದಲ್ಲಿ ಇರಲಿಲ್ಲ, ಹೀಗಾಗಿ ಯಾವುದೇ ಮತ ಸಿಗಲಿಲ್ಲ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.